ಸುಲಿಬೆಲೆ ವಿರುದ್ಧ ಗಡೀಪಾರು ಕಾಯ್ದೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅರುಣ್ ಪುತ್ತಿಲ್ ಬಳಿಕ ಈಗ ಸುಲಿಬೆಲೆ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಚಕ್ರವರ್ತಿ ಸುಲಿಬೆಲೆ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣದ ಮಾಹಿತಿಯನ್ನ ಈಗ ಕಂಟ್ರೋಲ್ ರೂಮ್ ಮೂಲಕವಾಗಿ ಡಿಜಿ ಐಜಿಪಿ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಇದೊಂದು ರೀತಿಯಾಗಿ ಹೇಗೆ ಅಂತಂದ್ರೆ ಹಿಂದೂ ನಾಯಕರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತೇಳಿ ಬಹುದೊಡ್ಡದಾಗಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹಿಂದೂ ಕಾರ್ಯಕರ್ತರನ್ನ, ಮುಖಂಡರನ್ನ, ಅವ್ರ ಹಿಂದೆ ಯಾವ್ಯಾವ್ದು ಏನು ಮಾತಾಡಿದಾರೆ ಅವ್ರನ್ನೆಲ್ಲ ಕೇಸ್ಗಳನ್ನ ಫಿಟ್ ಮಾಡೋ ಕೆಲಸ ಈಗ. ಒಂದು ಮೆಸೇಜ್ ಕಳಿಸಿದ್ದಾರೆ ಇಮೇಲ್ ಅಲ್ಲಿ, NR 334 GR 100. ಐ ರಿಪೀಟ್, NR 334 GR 100 ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸುಲಿಬೆಲೆ ರವರ ವಿರುದ್ಧ 2022ರಿಂದ 31/5/2025 ದಾಖಲಾದ ಪ್ರಕರಣಗಳ ಮಾಹಿತಿ. ಅವು ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿದ್ರೆ ಈ ಕೂಡಲೇ ಮಾಹಿತಿನ ಕಳಿಸ್ಕೊಡ್ರಿ. ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಕಳಿಸ್ಬೇಕ್ರಿ. ಯಾವ್ದಾದ್ರು FIR ಇದ್ರೆ FIR ಮಾಹಿತಿ. ಈ ರೀತಿಯಾಗಿ ಕೇಸ್ಗಳನ್ನು ಹಾಕೋದೇ ಆದರೆ, ತರಿಸ್ಕೊಳ್ಳೋದೇ ಆದರೆ ಅವತ್ತು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಂಥವರದ್ದು ಆಗಬೇಕಲ್ಲ ಬೇರೆಯವರದ್ದು. ಚಕ್ರವರ್ತಿ ಸುಲಿಬೆಲೆ ಗಡೀಪಾರಿಗೆ ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ನನ್ನ ಮೇಲೆ ಒಂದೇ ಒಂದು ಕೋಮು ದ್ವೇಷದ ಪ್ರಕರಣವಿಲ್ಲ. ಪಬ್ಲಿಕ್ ಟಿವಿಗೆ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಧ್ವನಿ ಕಡಿಮೆ ಮಾಡಲು ಸರ್ಕಾರ ಈ ರೀತಿ ಹೇಳುತ್ತಿದೆ. ಇದಕ್ಕೆ ನಾನು ಅಂಜಲ್ಲ ಅಂತ ಚಕ್ರವರ್ತಿ ಸುಲಿಬೆಲೆ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದಕ್ಕೂ ನಾನು ಭಯ ಪಡೋದಿಲ್ಲ ಅಂತ, ನನ್ನ ಭಯಪಡಿಸುವಂತ ಕೆಲಸಕ್ಕೆ ಮುಂದಾಗಿದೆ, ಬಟ್ ನಾನು ಭಯ ಪಡೋದಿಲ್ಲ ಅಂತ ಹೇಳಿದ್ದಾರೆ. RCB ಕಾಲ್ತುಳಿತ ಪ್ರಕರಣ ಏನಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ತಿರುವು ಪಡ್ಕೊಳ್ತಾ ಇರುವಂಥದ್ದು. ಅಂದರೆ ಆ ಘಟನೆ ಏನಿದೆ, ಆ ಭೀಕರವಾದಂಥ ಘಟನೆಯನ್ನು ಮರೆಸೋದಕ್ಕೆ ಹಿಂದೂ ಕಾರ್ಯಕರ್ತರನ್ನ, ಹಾಗೆ ಹಿಂದೂ ಮುಖಂಡರುಗಳೇನಿದ್ದಾರೆ, ಹೋರಾಟಗಾರರೇನಿದ್ದಾರೆ, ಅವರನ್ನ ಸರ್ಕಾರ ಏನಾದರೂ ಟಾರ್ಗೆಟ್ ಮಾಡ್ತಾ ಇದೆಯಾ, ಪೊಲೀಸ್ ಇಲಾಖೆ ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನೋಂಥ ಚರ್ಚೆ ಶುರುವಾಗಿದೆ. ಯಾಕಂದರೆ ಅರುಣ್ ಪುತ್ತಿಲ ಆಯಿತು, ಈಗ ಚಕ್ರವರ್ತಿ ಸುಲಿಬೆಲೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ವಿರುದ್ಧ ಏನು FIRಗಳಾಗಿದ್ದಾವೆ, ದೂರುಗಳಾಗಿದ್ದಾವೆ, ಅವುಗಳ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾತನಾಡೋದಕ್ಕೆ ಸ್ವತಃ ಹೋರಾಟಗಾರರಾದಂಥ ಚಕ್ರವರ್ತಿ ಸುಲಿಬೆಲೆ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. 2022ರಿಂದ 2025 ನಿಮ್ಮ ವಿರುದ್ಧ ದಾಖಲಾಗಿರುವಂಥ ದೂರುಗಳು ಮತ್ತು FIRಗಳ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಗ್ತಿದೆ ಸರ್, ಏನು ಹೇಳ್ತೀರಿ? ಕಾಂಗ್ರೆಸ್ಸಿನ ಈ ಚಾಳಿ ಬಹಳ ಹೊಸತೇನೂ ಅಲ್ಲ, ತುಂಬಾ ಹಳೆಯದ್ದೇ. ಯಾರ್ಯಾರು ಕಾಂಗ್ರೆಸ್ಸಿನ ವಿರುದ್ಧವಾಗಿ, ನಾನು ಹಿಂದುತ್ವ ಅನ್ನೋದನ್ನು ಜನರಲೈಸ್ ಆಗಿ ತೆಗೆದುಕೊಳ್ಳಿಕ್ಕೆ ಇಷ್ಟಪಡಲ್ಲ, ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ಅಡ್ಡಗಾಲಾಗಬಹುದು ಅಂತ ಅನ್ಸುತ್ತೋ, ನಾವು ಮಾಡಿರುವ ತಪ್ಪುಗಳನ್ನು ಸಮಾಜಕ್ಕೆ ಸರಿಯಾಗಿ ಯಾರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಅನ್ಸುತ್ತೋ ಅವ್ರನ್ನೆಲ್ಲ ಹೇಗಾದ್ರೂ ಮಾಡಿ ಮಟ್ಟ ಹಾಕಬೇಕು ಅನ್ನುವಂಥ ಪ್ರಯತ್ನ ಕಾಂಗ್ರೆಸ್ದು. ಇದು ಪ್ರಜಾಪ್ರಭುತ್ವದ ನಾಶ ಮಾಡುವಂಥ ಪ್ರಯತ್ನ. ಇದು ಮೊದಲನೇ ಹಂತದಲ್ಲಿ ನಾನು ಕಾಂಗ್ರೆಸ್ಸಿಗೆ ಹೇಳುವಂಥದ್ದು. ಇನ್ನು ಎರಡನೇದು 2022ರಿಂದ 2025 ಒಂದು ಪಾಪ ಪೊಲೀಸರಿಗೆ ತೊಂದರೆ ಕೊಡೋ ಬದಲು ನಾನೇ ಹೇಳ್ತಿದ್ದೆ, 2022ರಿಂದ 2025 ಏನಿಲ್ಲ, ಕಾಂಗ್ರೆಸ್ ಗವರ್ಮೆಂಟ್ ಬಂದ ನಂತರ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರವೇ ನನ್ನ ಮೇಲೆ 5 FIRಗಳಾಗಿರೋದು. ಅದಷ್ಟೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಹೆದರಿಕೆಯಿಂದಲೇ ಮಾಡಿಸಿರುವಂಥದ್ದು. ಹೇಗಾದರೂ ಮಾಡಿ ನನ್ನನ್ನು ಬಾಯಿ ಮುಚ್ಚಿಸಬೇಕು ಅಂತ ಮಾಡಿಸಿರುವಂಥದ್ದು. ಹೀಗಾಗಿ ಅದನ್ನೆಲ್ಲ ಹೊರತೆಗೆಯುವ ಮೂಲಕ ನನ್ನನ್ನು ಜಿಲ್ಲೆಗಳಿಗೆ ಹೋಗದಂತೆ ಪ್ರತಿಬಂಧಿಸುವ ಪ್ರಯತ್ನ ಅವ್ರು ಮಾಡ್ಬೋದು. ಹೆಚ್ಚಂದ್ರೆ ಒಂದು ಗೂಂಡಾ ಕಾಯ್ದೆ ಹಾಕಿ ಮತ್ತೇನೋ ಮಾಡ್ಬೋದು, ಅಥವಾ ಒಳಗೆ ಹಾಕಬೇಕು ಅಂತ ಪ್ರಯತ್ನ ಪಡಬಹುದು. ನನ್ನ ವಾಯ್ಸ್ ಅನ್ನ ಸೈಲೆನ್ಸ್ ಮಾಡಬೇಕು ಅನ್ನುವಂಥ ಪ್ರಯತ್ನ, ಏನು ಪ್ರಜಾಪ್ರಭುತ್ವದಲ್ಲಿ ಈ ಥರದೊಂದು ಪ್ರಯತ್ನ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದಕ್ಕೆ ಅಂಜುವಂಥ ಜನ ನಾವಲ್ಲ ಅಂತ ನಾನು ನೇರವಾಗಿ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಟ್ಟು ಎಷ್ಟು FIRಗಳು, ದೂರುಗಳಿದ್ದಾವೆ ನಿಮಗೆ ಗೊತ್ತಿಲ್ಲದಂಗೆ, ನಿಮ್ಗೆ ತಿಳಿದಂಗೆ? ಮತ್ತು ಏನು ಸರ್ ಅದು ಈಗ ದ್ವೇಷ ಬಿತ್ತುವಂಥ ಕೆಲಸ ಮಾಡ್ತಿದ್ದಾರೆ, ಭಾಷಣಗಳನ್ನು ಮಾಡ್ತಿದ್ದಾರೆ ಅನ್ನೋ ಥರದ ಚರ್ಚೆ ಇರುವಂಥದ್ದು. ನೀವೇ ಏನು ಹೇಳ್ತೀವಿ? ಎರಡು ನನ್ನ ಮೇಲಿರುವಂಥ ಕೇಸು ಶಿವಮೊಗ್ಗದಲ್ಲಿ, ಅವೆರಡೂ ಕೂಡ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಿದ್ದು. ಫೇಸ್ಬುಕ್ನಲ್ಲಿ ಹಾಕಿರುವಂಥ ಸ್ಟೇಟ್ಮೆಂಟ್ಗಳಿಗೆ, ನಾನು ಟ್ವಿಟರಲ್ಲಿ ಮಾಡಿರುವಂಥ ಟ್ವೀಟ್ಗೆ ಸಂಬಂಧಪಟ್ಟಂತೆ FIR ಮಾಡಿದ್ದಾರೆ. ಈ ದೇಶದಲ್ಲಿ ಇಂಥ FIRಗಳು ಭಾಳ ವಿಚಿತ್ರವಾಗಿರುವಂಥದ್ದು. ಅದು ಎಲ್ಲೂ ನಿಲ್ಲುವಂಥದ್ದೆಲ್ಲ ಅವೆರಡಿದೆ. ಅದು ಬಿಟ್ಟರೆ ಆಶ್ಚರ್ಯದ ಸಂಗತಿ ಅಂತಂದರೆ, ಇದೇ ರೀತಿ ಕೆಲವು ಪತ್ರಕರ್ತರು ಬಂದು ನಾನು ಕಾರವಾರದಲ್ಲಿ ಬೈಕ್ ರ್ಯಾಲಿಯಲ್ಲಿದ್ದಾಗ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ನಿಮ್ಮ ಅಭಿಪ್ರಾಯ ಅಂದಾಗ ನಾನು ಹೇಳಿದ್ದೆ, ಸಿದ್ದರಾಮಯ್ಯನವರು ಬಂದಾಗೆಲ್ಲ ಈ ಥರದೊಂದು ಆಗೇ ಆಗುತ್ತೆ ಅಂತ ಹೇಳಿದ್ದಷ್ಟಕ್ಕೆ
ಅದಕ್ಕೆ ಸ್ವತಃ ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಸುಮೋಟೋ ಕೇಸನ್ನ ನನ್ನ ಮೇಲೆ ದಾಖಲಿಸಿಕೊಂಡು ನನ್ನ ಮೇಲೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಕೇಸ್ ಹಾಕಿದ್ದಾರೆ. ಅದೊಂದು ಬಾಕಿ ಇದೆ, 3ನೇ ಕೇಸ್ ಅದು. ಇನ್ನು 4ನೇದು ಎಲೆಕ್ಷನ್ ಟೈಮ್ನಲ್ಲಿ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವರು ಮಾಡಿರುವಂತಹ ಆಸ್ತಿಯ ದೃಷ್ಟಿಯಿಂದ ಇಡೀ ಹಾಸ್ಪಿಟಲ್ ತಮ್ಮ ಹೆಸರಲ್ಲಿ ಕಾಣುವಂತೆ ಮಾಡಿಕೊಡೋ ದೃಷ್ಟಿಯಿಂದ ಅಯೋಗ್ಯ ಅಂತ ಹೇಳಿದಕ್ಕೆ ಜಾತಿ ನಿಂದನೆ, ಅಯೋಗ್ಯ ಅನ್ನೋ ಪದ ಅದು ಯಾವ ಜಾತಿ ಅಂತ ನನಗೆ ಗೊತ್ತಿಲ್ಲ, ಆ ಜಾತಿ ನಿಂದನೆ ಅಂತ ಅದನ್ನು ಕರೆದು ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ಕೇಸ್. ಸೊ ಹಿಂದೂ ಮುಖಂಡರನ್ನೇ ಟಾರ್ಗೆಟ್ ಮಾಡುವಂಥದ್ದೇ ಆದರೆ ಹಿಂದೆಯೂ ಕೂಡ ಅನೇಕ ಭಾಷಣಗಳಲ್ಲಿ ಅನೇಕರು ಅನೇಕ ರೀತಿಯಾದಂಥ ಭಾವನೆಗಳಿಗೆ ಧಕ್ಕೆ ತಂದಂಥವ್ರು ಕೂಡ ಇದ್ದಾರೆ. ನಾವು ಅನ್ನಾರಸಂ ತಿಂದವರೆಲ್ಲ ದನದ ಮಾಂಸ ತಿಂದು ಬೆಳೆದಂಥವ್ರು ಅಂತೇಳಿ ಚಾಲೆಂಜ್ ಹಾಕ್ಕೊಂಡು ವೇದಿಕೆ ಮೇಲೆ ನಿಂತ್ಕೊಂಡು ಘಂಟಾಘೋಷವಾಗಿ ಮಾತಾಡಿದ್ದಾರೆ. ಆ ಕೇಸ್ಗಳನ್ನು ಯಾಕಪ್ಪ ಅಂತ ತೆಗೆಯಲ್ಲ?